ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. SRS ಬೆಟ್ಟಕ್ಕೆ ಹೋಗ್ತಾ ಇದ್ದೀವಿ ಇವತ್ತು. ನನಗೆ ಬಂದ್ವಿ ರೇವಣಸಿದ್ದೇಶ್ವರ ಬೆಟ್ಟಕ್ಕೆ. ಇವನೇ ಮಂಕ್ ಮಾಡಿದ್ದು. ಸ್ಟೆಪ್ಸ್ ನೋಡಿ ಹೆಂಗಿದೆ. ಮನೇಲೇ ಇದ್ರು ಏನು ಇದನ್ನ ಆಕ್ಟಿವಿಟಿ ಇಲ್ಲ ಅಂತಂದ್ರೆ ಹತ್ತಕ್ಕಾಗಲ್ಲ. ನಮ್ಮ ಮನಸ್ಸು ಶುದ್ಧ ಇದ್ರೆ ಇಟ್ಕೋಬೋದು. ನೋಡಿ ನಾವು ಅಲ್ಲಿ ಗಾಡಿ ಪಾರ್ಕ್ ಮಾಡಿರೋದು. ಒಬ್ಬಟ್ಟು ಮತ್ತು ಪಾಯಸ ಹಾಕಿದ್ದಾರೆ. ಕೆರೆ ಇದೆ ಈ ಕಡೆ. ಅವ್ರ ರೆಸಾರ್ಟ್ ಬರಲಿಲ್ಲ ಅಂದ್ರೂ ನಾವು ಬರ್ಬೋದು. ಈ ಮಳೆಯಲ್ಲಿ ಪಾಪ ಆಚೆ. ಸಂಡೇ ಆಗೇ ಹೋಯ್ತು. ಹಾಯ್, ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಇವತ್ತು ಸಂಡೇ ಸ್ಪೆಷಲ್. ಎಲ್ಲಿ ಹೋಗ್ತಾ ಇದ್ದೀವಿ? ನಮ್ಮ ಏನೋ ಹೀರೋ ಇದ್ದಾರೆ, ಹೇಳ್ತಾರೆ ಎಲ್ಲಿ ಹೋಗ್ತಾ ಇದ್ದೀವಿ ಅಂತ. ನಾವು SRS ಬೆಟ್ಟಕ್ಕೆ ಹೋಗ್ತಾ ಇದ್ದೀವಿ ಇವತ್ತು. ನನಗಿಂತ ಹೈಟ್ ಆಗಿದ್ದಾರೆ, ಸ್ವಲ್ಪ ಇಟ್ಕೊಳ್ಳೋಕೆ ಕಷ್ಟ ಆಗ್ತಾಯಿದೆ. ನಮ್ಮ ಬ್ಲಾಗ್ನ ಇನ್ನೂ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ. ನೋಡಿ ಹೋಗೋಣ ಬನ್ನಿ. ಇವತ್ತು ಬೈಕಲ್ಲಿ ಹೋಗ್ತಾ ಇದ್ದೀವಿ SRS ಬೆಟ್ಟಕ್ಕೆ. ಲಾಸ್ಟ್ ಟೈಮು ಅದೇ ಹೋಗಬೇಕು ಅಂದ್ಕೊಂಡು ಫ್ಲಾಪ್ ಆಯಿತು. ಸೊ ಇವತ್ತು ಹೋಗ್ತಾ ಇದ್ದೀವಿ. ಆಯಿತಾ? ಮನೆಯಿಂದ ಹೊರಟ್ವಿ. ಮೈ ಹಸ್ಬೆಂಡ್ ಇಸ್ ಮೈ ಬ್ರೋ ಆ್ಯಂಡ್ ಮೈ ಸಿಸ್. ನೋಡಿ ಇಲ್ಲಿ ಹೆಂಗೆ ಫಸ್ಟ್ ತಿಂಡಿ ತಿನ್ನೋಕ್ಕೆ ಬಂದಿದ್ದೀವಿ. ಬಂದ್ವಿ ರೇವಣಸಿದ್ದೇಶ್ವರ ಬೆಟ್ಟಕ್ಕೆ. ಸ್ವಲ್ಪ ದೂರ ಬೈಕ್ ಮೇಲೆ ಹೋಗುತ್ತಂತೆ. ಹೌದಾ? ಬನ್ನಿ, ಎಷ್ಟು ದೂರ ಬೈಕ್ ಹೋಗುತ್ತೆ ಅಷ್ಟು ದೂರ ಬೈಕಲ್ಲಿ ಹೋಗೋಣ. ಇಲ್ಲ ಅಂದರೆ ಫುಲ್ ಸ್ಟೆಪ್ಸಲ್ಲಿ ನಡಿಬೇಕು. ಇಲ್ಲಿ ಎಂಟ್ರಿ ಬೈಕ್ಗೆ ನೋಡಿ ಇದೆ. ಹಸಿ ಈಗ ಫುಲ್ಲು. ಇವತ್ತು ಸಂಡೇ ಸ್ಪೆಷಲ್. ಇಷ್ಟೇನಾ? ಇಷ್ಟೇ ಅನಿಸುತ್ತೆ. ಇಷ್ಟೇನಾ? ನೋಡಿ, ನಮಗೆ ಬಂಕ್ ಮಾಡಿದೆ ಇವ್ರೀಗ ನಮ್ಮ ಶಿವಣ್ಣ. ಇದೊಂದು ಕುದುರೆ ಗಾಡಿ. ಇವನೇ ಮಂಕ್ ಮಾಡಿದ್ದು. ಮೇಲೆ ಫುಲ್ ಹೋಗುತ್ತೆ ಅಂತ ಹೇಳ್ಬಿಟ್ಟು ಸುಳ್ಳು ಹೇಳ್ದ. ನೋಡಿದ್ರೆ ಇಲ್ಲಿ ಸ್ವಲ್ಪ ದೂರ ಅಷ್ಟೇ ಬಂದಿದ್ದು. ಹತ್ತಬೇಕು. ಎಷ್ಟಿದೆ ಗೊತ್ತಾ ಹತ್ತಕ್ಕೆ? ಈ ಬೆಟ್ಟ ಹತ್ತಬೇಕು ಫುಲ್ ಟಾಪ್ಗೆ. ಫಸ್ಟು ಬೆಟ್ಟ ಹತ್ತಕ್ಕೆ ಮುಂಚೆ ಚೆನ್ನಾಗಿ ತಿನ್ಕೊಂಡು ಹೊಟ್ಟೆ ತುಂಬಿಸ್ಕೊಂಡು ಹತ್ತಬೇಕು. ಆದರೆ ಹೆಲ್ದಿ ಫುಡ್ ತಿನ್ನಿ, ಅನ್ಹೆಲ್ದಿ ಫುಡ್ ತಿನ್ಬೇಡಿ. ಚುರುಮುರಿ ಹೇಳಿದ್ದೀವಿ, ಬರ್ತಾ ಇದೆ. ಈಗ ಸೌತೆಕಾಯಿ ತಿಂತಾ ಇದ್ದೀನಿ. ಹತ್ತಕ್ಕೆ ರೆಡಿಯಾಗಿದ್ದಾರೆ ಇವ್ರು 3 ಜನ. ಇವ್ರಿಗೆ ಎಷ್ಟೊತ್ತವರೆಗೂ ಕಾಯ್ತಾ ಇದ್ದಿದ್ದು. ಇವಾಗ ಬಂದರು. ಬರೀ ಲೇಟ್ ನೀರು ನಮಗೊಂಚು ಕೊಡ್ರಿ ನೀರು. ಏನ್ ಮಾಡೋದಪ್ಪ, ನಮಗೆ ಕೆಲಸ ಇರುತ್ತೆ. ಬರೀ ಯಾವಾಗಲೂ ಕೆಲಸ 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 ಕೆಲಸ. ಎಲ್ಲಿ ನಿಮ್ಮ ವೈಫು? ನಮಗೊಂಚೂರು ಕೊಡೋ. ಇವತ್ತು ನಮ್ಮ ವ್ಲಾಗ್ಗೆ ನ್ಯೂ ಎಂಟ್ರಿ ರಂಗಣ ಅಲಿಯಾಸ್. ಸೇರಿ ಹೆಸರಿಲ್ವಣ್ಣ ನಿಂಗೆ? ನೋಡಿ, ಇವಾಗ ಬರ್ಬೇಕಾದ್ರೆ ಶಾಪಿಂಗ್ ಮಾಡ್ಕೋಬೋದು. ಜರ್ಮನಿಯಿಂದ ಇವ್ನು ತರ್ಕೊಂಡಂತೆ ಹೋಗಿದ್ದಂತೆ ಒಂದು ವಾರ ಜರ್ಮನಿಗೆ. ನೋಡಿ ಸಕ್ಕದ ಕಾಣಿಸ್ತೈತೆ ವ್ಯೂ. ನಾನು ಕಾಣಲ್ಲ, ನಾನು ಮುಂದೆ ಹೋಗ್ಬಿಡ್ತೀನಿ. ಹುಡುಕಿ ಮಾಡ್ಕೊಂಬ. ನೋಡಿ ಸ್ಟೆಪ್ಸ್ ಹೆಂಗಿದೆ ಅಂತ. ಈ ಥರ ಸ್ಟೆಪ್ಸ್ ಎಲ್ಲ ನೋಡಿದ್ದೀರಾ? ಇವರು ವೇಸ್ಟ್ ಮಾಡಿ ಕಿತ್ಕೊಳುತ್ತೆ. ಇಲ್ಲಿ ಸ್ಟೆಪ್ಸ್ ಇಲ್ಲ, ಬರೀ ಹಿಂಗೆ ದಿಂಡೆ ಸ್ಟೆಪ್ಸ್ ಇದೆ. ಇದು ರಂಗಣ್ಣ, ಇದು ಕಂಟಣ್ಣ. ರಂಗಣ್ಣ, ನಿನ್ನ ಪ್ಯಾಂಟ್ ಜಾಬ್ ಸೂಪರ್ ಆಗೈತೆ. ಜರ್ಮನಿಂದ ತರಿಸಿರೋದು. ಮಿಕ್ಕಿ ಮೌಸ್ ಚೈಲ್ಡ್ ಶರ್ಟ್ ಹಾಕೊ ಬಂದಾನೆ.
ಡಿಸ್ನಿ ಐಲ್ಯಾಂಡಿಂದ ಬಂದಿರೋದು ಅವನು. ಅದು ಒಂದು ಕಾಲು ನೋಡಿ ಹೆಂಗೆ ಕಾಲ್ಗೆ ಸೇಫ್ಟಿ ಮಧ್ಯೆ ಕೆಳಗಡೆ ಸಾಕು ಫುಲ್ ಬೆಟ್ಟ ಹತ್ತಿ ನೋಡಿ ಕೆರೆ ಪೀಸಗಳ ರೆಸಾರ್ಟ್ ಇದೆ ಇಲ್ಲಿ ನೋಡಿ ಹೇಗಿದೆ ಇದು ಹತ್ಬೇಕು ಇಲ್ಲಿ ಸ್ಟೆಪ್ಸ್ ನೋಡಿ ಇಲ್ಲಿ ಹೆಂಗಿದೆ ಏ ಹೆಂಗಾರು ಹೌದಾ ಇದು ನೋಡಿ ಹೆಂಗಿದೆ ಏ ನಾನು ಲಾಸ್ಟ್ ಹತ್ಲ ನೋಡಿ ಕಲ್ಲು ಈ ತರ ಹಚ್ಕೊಂಡು ಹೋಗ್ಬೇಕು ಏನು ಒಂದ್ ಸೈಡ್ ಬರ್ರಪ್ಪ ಯಾಕಪ್ಪ ಅಡ್ಗೆ ಇಲ್ಲ ನೋಡಿ ಇವ್ರ ಥರ ಮನೇಲೇ ಇದ್ದು ಏನು ಇದನ್ನ ಆ್ಯಕ್ಟಿವಿಟಿ ಇಲ್ಲ ಅಂತಂದರೆ ಹತ್ತಕ್ಕಾಗಲ್ಲ. ನಮ್ಮ ಥರ ಆರಾಮಾಗಿ ಹತ್ಬೋದು, ಈಸಿ ಹತ್ಬೋದು. ಈ ಥರ ಇದು ಮಾಡಿಕೊಟ್ಟವ್ರೆ ಹತ್ತೋದಕ್ಕೆ ಕಷ್ಟ. ನೋಡಿ ಇಲ್ಲಿ ವ್ಯೂ ಎಲ್ಲ ಸಖತ್ತಾಗಿ. ಅಡ್ವೆಂಚರು ಈಸಿಯಾಗೈತೆ ಹತ್ತೋದಕ್ಕೆ. ಅದೇ ನಿಮ್ಮ ಥರ ಮನೇಲಿ ಈ ಥರ ಹತ್ತಕ್ಕೆ ಹೋಗ್ತಾರೆ ಇದು ಅಂತ ನಮ್ಮಂಥವ್ರಿಗೆ. ನೀವು ಒಂದ್ಸರಿ ಎತ್ತವ್ರಿಗೆ 2 ಸರಿ ಎತ್ತಿದ್ವಿ. ಗಾಡಿ ಅದೆಲ್ಲ ರೋಡ್ ನಾವು ಬಂದಿದ್ದು ಕೋತಿ ನೋಡು ಅಲ್ಲಿ ಬರ್ತೈತೆ. ಅಲ್ಲ ರೋಡ್ ನಾವು ಬಂದಿದ್ದ ತೋರಿಸ್ತೈತಲ್ಲ ಮೇಲೆ ಇಲ್ಲಿ ಬ್ಲೂ ಬ್ಲೂ ಎಲ್ಲ ಅದಲ್ಲ ಅದೇ ಯಾವ ರೋಡು? ಸ್ಟೆಪ್ಸ್ ಈ ಥರ ಇದೆ ಈಸಿ ಗೆಲ್ತಕ್ಕೆ. ಫೈನಲಿ ಬಂದ್ವಿ, ರೀಚ್ ಆದ್ವಿ ಟಾಪು. ಇದೇ ಟೆಂಪಲು. ಹ್ಞೂ ಅಲ್ಲಿ ಕೆಳಗಡೆ ಏನೋ ಇದೆ. ಹಾಂ ಎಲ್ಲಿ ಇವರು? ಎಲ್ಲೋ ನಮ್ಮ ಫ್ರೆಂಡ್ಸ್. ಏನೇನು ಹಾಕಿದ್ದಾರೆ, ಸಖತ್ತಾಗೈತೆ. ಮಳೆ ಬಂದರೆ ಇನ್ನೂ ಚೆನ್ನಾಗಿರುತ್ತೆ. ಎಲ್ಲಿ ಇವರು? ಅಲ್ಲಿ ಫೋಟೋ ತಗೋತಾವ್ರೆ. ಎಂಜಾಯ್ ಮಾಡ್ತಾವ್ರೆ ನೇಚರ್ ಚಿಲ್. ಇಲ್ಲಿ ವಿಡಿಯೋಗ್ರಫಿ. ಮಧ್ಯ ಕೆಳಗಡೆ ಅಂತ ಫುಲ್ ಟೆಂಪಲ್ ಇರೋದು. ಏನು ಟೆಂಪಲ್ ತೋರಿಸಿ. ನೋಡಿ ನೀರು ಹೆಂಗೆ ಹರಿತಾ ಇದೆ ಬೆಟ್ಟದ ಮೇಲೆ. the temple
ಟೆಂಪಲ್ ಹತ್ರ ಬಂದಿದ್ದೀವಿ. ಎಲ್ಲ ವಿಭೂತಿ ಎಕ್ಕತ್ತವ್ರೆ. ಮಕ್ಕ ತೊಳಿದಲ್ಲಿ ಇಡಬಾರ್ದು. ಮನಸ್ಸು ಶುದ್ಧ ಇದ್ರೆ ಇಟ್ಕೋಬೋದು. ಎಂತ ಮಾತಾಡ್ಬಿಟ್ರಿ ಪವಿತ್ರ ಫೋನ್ ಹಾಕತ್ತೀನಿ. ಇಲ್ಲಿ ವಿಭೂತಿ ಇಟ್ಕೊಂಡು ಶಿವ ಅಂತ ಶಿವರಾತ್ರಿ ದಿವಸಕ್ಕೆ ಹೋಗ್ತಾ ಇದ್ವಿ. ಇಲ್ಲಿ ನೋಡಿ, ಇದು ಅಲ್ಲಿ ಮೇಲೆ ಅಲ್ಲಿ ನೀರು ತೋರಿಸಿದ್ರೆ ಅಲ್ಲಿ ಕೆಳಗಡೆ ಟೆಂಪಲ್ ಇದ್ದಿದ್ದು, ಇಲ್ಲೂ ನೀರು ಹರಿತಾ ಇದೆ. ಏನಂತ ಗೊತ್ತಿಲ್ಲ. ಅಲ್ಲಿ ಏನಿಲ್ಲ, ದೇವರಿದೆ ಅದೇ ಬಂಡೆಲೆ ಕೊಟ್ಟಿರೋದು, ನಂದಿ ದೇವರು. ಸುತ್ತ ಹಿಂಗಿದೆ ನೋಡು, ಈಶ್ವರ ಅಲ್ಲಿದ್ದೆ ಬಸವಣ್ಣ ಐತೆ. ಇರಲೇಬೇಕು. ನೋಡಿ, ನಾವು ಅಲ್ಲಿ ಗಾಡಿ ಪಾರ್ಕ್ ಮಾಡಿರೋದು, ಮೇಲ್ ಟಾಪು ಬಂದಿರೋದು. ನಮ್ಮ ಇವ್ರು ಬಂದಿದ್ದಾರೆ ಮನಸ್ಸನ. ಬ್ರೋ ಒಂದು ಏನು ಅನಿಸ್ತಿದೆ ಇದು ಹತ್ತಿದ ಮೇಲೆ? ಇಷ್ಟು ಹತ್ತಿದಿರಲ್ಲ, ನಿಮ್ಗೆ ಇದ್ರ ಬಗ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಅವ್ರು ಯಾಕೋ ಏನು ಮಾತಾಡ್ತಿಲ್ಲ. ಹುಡುಗಿ ಮಿಸ್ ಆಗಿದೆ. ಇವ್ರದ್ದು ಒಂದೊಂದಲ್ಲ ಕಾಣ್ರವ. ಅಲ್ಲಿ ನೋಡ, ದರ್ಶನ ಮಾಡ್ಕೊಂಡು ಹೊರಟ್ವಿ, ಹಿಡಿತಾ ಇದ್ವಿ. ದೇವ್ರ ದರ್ಶನ ಮಾಡ್ಕೊಂಡೆಲ್ಲ ಇಳಿದ್ವಿ. ನಂಗೆ ಆ್ಯಕ್ಚುಲಿ ಟೆಂಪಲ್ ಅಂತ ಗೊತ್ತಿರಲಿಲ್ಲ, ಅದು ಬರೀ ಜಸ್ಟ್ ಬೆಟ್ಟ ಅಂತ ಅಂದ್ಕೊಂಡಿದ್ದೆ. ಅದಕ್ಕೆ ಜೀನ್ಸ್ ವೇರ್ ಮಾಡ್ಕೊಬಂದೆ. ಇಲ್ಲಾಂದರೆ ಕುರ್ತಾ ಸಾಕು ಬರ್ತಿದ್ದೆ. ನನ್ನ ಬೆಟ್ಟ ದರ್ಶನ ಮಾಡಿ ಇಳಿತಾ ಇದ್ದೀವಿ. ಎಲ್ಲರೂ ಸ್ಲಿಪ್ಪರೆಲ್ಲ ಇಲ್ಲೇ ಬಿಟ್ಟು ಅಷ್ಟೆಲ್ಲ ಮುಗಿಸಿ ಹೊರಟ್ವಿ. ಈಗ ಹೊಟ್ಟೆ ಹಸಿತಾ ಇದೆ, ಫಸ್ಟ್ ಊಟ ಮಾಡಬೇಕು. ಎಲ್ಲಾದರೂ ಇಲ್ಲೇ ಪ್ರಸಾದ ಸಿಕ್ಕರೆ ತಿನ್ಕೊಂಡು ಹೋಗ್ತೀವಿ. ಇಲ್ಲ ವಸತಿ ನಿಲೆ ಹೊಸ್ತ ಕಟ್ತಾ ಇದ್ದಾರೆ ಅನಿಸುತ್ತೆ. ಬನ್ನಿ, ಪ್ರಸಾದಕ್ಕೆ ಹೋಗ್ತಾ ಇದ್ದೀವಿ. ಹೊಟ್ಟೆ ಹಸಿತೈತೆ. ಪ್ರಸಾದದ ಹಾಲು ಬಂದು ನಮಗೆ ಮುಂಚೆ ಪ್ರಸಾದ ತಿಂತಾರೆ. ನೋಡಿ, ದೇವಸ್ಥಾನಗಳೇ ಅತಿಥಿ ಸೇವೆ ಥರ ಪ್ರಸಾದ ಹಾಕ್ತಾರೆ. ನೋಡಿ, ಒಬ್ಬಟ್ಟು ಮತ್ತು ಪಾಯಸ ಹಾಕಿದ್ದಾರೆ. ದೇವಸ್ಥಾನದಲ್ಲಿ ಈ ಥರ ಒಳ್ಳೆ ಊಟ ಹಾಕ್ತಿದ್ದಾರೆ ನೋಡಿ. ಬನ್ನಿ, ಪ್ರಸಾದ ತಿಂದು ಆಮೇಲೆ ಕಂಟಿನ್ಯೂ ಮಾಡ್ತೀನಿ. ನೋಡಿ, ಶೂ ಆಗದೆ ಇರೋ ಶೂ ಎಲ್ಲ ಕುಂತ ಇದ್ದಾರೆ ಇವರು. ಇಲ್ಲ ಹಾಕೋಣ, ಹೇಳು. ಹೈಸ್ಕೂಲಲ್ಲಿ ಕೊಟ್ಟು ಶೂ ಹಾಕೊಂಡು ಹಿಂಗೇನಾಗೋದು? ಇಲ್ಲ, ಆಗುತ್ತೆ. ಮದುವೆ ಆದ್ಮೇಲೆ 2 ರೌಂಡ್ ದಪ್ಪ ಆಗಿರ್ತಾಳೆ. 2 ಟನ್ನು ಊಟ ಜಾಸ್ತಿ ಆಗೋಯ್ತು. ಸ್ವಲ್ಪ ತಿನ್ಬೇಕಿತ್ತು. ನಮ್ಮ ಬಾವಂಗಾರು ತಿನ್ನಿಸ್ತಾ ಸಣ್ಣಕ್ಕೆ ಅವ್ರಿಂದನೇ ಆಗಿದ್ದು. ಅಣ್ಣ, ನಿಮ್ಮ ಇವರ ಯೂಟ್ಯೂಬ್ ಬಗ್ಗೆ ನಿಮ್ಮ ಅಭಿಪ್ರಾಯ ಹೇಳಿ. ಇದು ಇನ್ನೂ ದೊಡ್ಡ ಮಟ್ಟಕ್ಕೆ ಬೆಳಿಬೇಕು. ದೊಡ್ಡ ಮಟ್ಟ ಅಂದ್ರೆ ನಾವು ನೀವ್ ಹೇಳ್ತಾರ ಸಬ್ಸ್ಕ್ರೈಬ್ ಮಾಡ್ಸಲ್ಲ. ಅಷ್ಟು ದಪ್ಪವಾಗಿ ರಂಗಣ್ಣ ಅವರೇ, ಹೊಸದಾಗಿ ಬರ್ತಾ ಇದ್ದೀರಾ, ನಿಮ್ಮ ಅಭಿಪ್ರಾಯ ಹೇಳಿ. ನಾವು ಸ್ವಲ್ಪ ಮುಂದೆ ಬಂದು ಹೇಳ್ತೀರಾ? ಸೂಪರ್ ಆಗಿದೆ ಅಣ್ಣ, ಸೂಪರು. ಇವರೆಲ್ಲ ನಮ್ಮ ಫ್ರೆಂಡ್ಸ್ ಆಗಿ ಇವಾಗ ಎಷ್ಟು 10 ಮಿಲಿಯನ್ ವ್ಯೂವರ್ಸ್ ಇಷ್ಟ ಇದ್ದಾರೆ. 10 ಮಿಲಿಯನ್, ಇನ್ನೊಂದು 10 ಮಿಲಿಯನ್ ಜಾಸ್ತಿ ಆಗ್ಲಿ. ಒಂಟಿ ಶೀನು ನಿನ್ ತಂಗಿ ನಿಜ ಆಗುತ್ತೆ, ಅವಶ್ಯಕನ ಅಲ್ಲ. ಒಂಟಿ ಸೀನು 10 ಮಿಲಿಯನ್ ಆಗ್ಲಿ ನಿಮ್ಮ ಆಯ್ಕೆ. ಇದು ಏನು ನಿಮ್ಮ ಅಭಿಪ್ರಾಯ? ಒಂಟಿ ಸೀನು ಸೀನ್ ಬಂತು, ಸೀನ್ ಅಷ್ಟೇ. ಒಂಟಿ ಸೀನ್ ಅಂತ ಏನಿಲ್ಲ. ಶುಗರ್ ಹುಡಿ ಮಧ್ಯೆ ಒಂಟಿ ಸೀನ್. ನೋಡು, ಶುಭ ಶಕುನ, ಮಳೆ ಬರ್ತಾ ಇದೆ. ನುಡಿಯ ಸೋಮ ಅಂದ್ರೆ ಗೂಬೆ ಕುಂತೈತ್ ನೋಡ, ಮಾಮ ಅನ್ನೋ ತರ ಇವಳು. ಬಾ ಹೋಗೋಣ. ರಂಗಂತೆ ಒಂಟಿ ಸೀನ್ ಇದು ಮಾಡಿದೀವಿ. ಇನ್ನೂ ಅಪ್ಲೋಡ್ ಆಗಿಲ್ಲ. ಕ್ಯೂ ಮ್ಯಾಂಗೋ ಫಾರೆಸ್ಟ್ ಇರೋದು ಈ ಬೆಟ್ಟದ ಪಕ್ಕನೇ. ಎಲ್ಲೋ ಹೋಗ್ತಾ ಇದ್ದೀವಿ, ಎಲ್ಲಿಗೆ ನನಗೂ ಗೊತ್ತಿಲ್ಲ. ಬನ್ನಿ ನೋಡೋಣ. ನೋಡಿ, ಕ್ಯೂ ಮ್ಯಾಂಗೋ ಫಾರೆಸ್ಟ್ ರೆಸಾರ್ಟ್. ಯಾವ್ದು ಹುಡುಕರ್ಕೊ
ಆ ಕಡೆ ರೆಸಾರ್ಟ್ ಇದೆ, ಈ ಕಡೆ ರೇವಣಸಿದ್ದೇಶ್ವರ ಬೆಟ್ಟ ಇದೆ. ಇಲ್ಲಿ ಕ್ಯಾಂಪ್ ಎಲ್ಲ ಇದೆ. ಇಲ್ಲೆಲ್ಲ ಮ್ಯಾಂಗೋನೇ ಇರೋದ್ರಿಂದ ಕ್ಯೂ ಮ್ಯಾಂಗೋ ಫಾರೆಸ್ಟ್ ಅಂತ ಹೆಸರಿಟ್ಬಿಟ್ಟವ್ರು. ಇಲ್ಲಿ ಅಪೋಸಿಟ್ ಕೆಳಗಡೆ ಬಂದರೆ ಕೆರೆ ಹತ್ರ ಹೋಗ್ಬೋದು. ಈ ಕಡೆ ರೆಸಾರ್ಟ್ಗೆ ಆಗಲ್ಲ, ಅದೇ ರೆಸಾರ್ಟ್ ಇರೋದು. ಈ ಕಡೆ ಕೆರೆ ಇದೆ. ಈ ಕಡೆ ಅವ್ರ ರೆಸಾರ್ಟ್ ಬರಲಿಲ್ಲ ಅಂದ್ರೂ ನಾವು ಬರ್ಬೋದು. ಮಳೆಯಲ್ಲಿ ಪಾಪ ಛೆ, ಬೆಲ್ಲ ಚಾಯ್ ನಿಲ್ಸಿದ್ದೀವಿ, ಟೀ ಕುಡಿಬೇಕು. ಬರೀ ಟೀ ಕುಡಿಯೋಣ. ಫುಲ್ಲು ಮಳೆಯಲ್ಲಿ ನೆನ್ಕೊಂಡು ಬಂದ್ವಿ, ನೆನ್ಕೊಂಡು ಹೋಗ್ತಾ ಇದ್ದೀವಿ. ಈಗ ವೆದರ್ ಚೆನ್ನಾಗಿದೆ. ಕಾರಲ್ಲಿ ಬಂದು ಹೋಗಿ ಬೈಕಲ್ಲಿ ಒಂಥರ ಫೀಲ್ ಚೆನ್ನಾಗಿರುತ್ತೆ. ಬೈಕ್ ರೈಡ್ ಅವಾಗ ಹೋಗ್ತಾ ಇರಬೇಕು. ಸಂಡೇ ಆಗೇ ಹೋಯ್ತು, ಮನೆ ಹತ್ರ ಬಂದ್ವಿ. ನಾನು ನನ್ನ ತಂಗಿ ಇಲ್ಲಿ ಇಳಿದ್ಬಿಟ್ಟು ತರಕಾರಿ ತಗೊಂಡು ನಡ್ಕೊಂಡು ಹೋಗ್ತಾ ಇದ್ವಿ. ಕುತ್ತಿ ಬೈಕಲ್ಲಿ ಸಾಕಾಯಿತು. ಅದಕ್ಕೆ ಈ ಲಾಗ್ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಈ ವಿಡಿಯೋ ಇಷ್ಟ ಆಗಿದ್ರೆ ನಿಮಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಪವಿತ್ರ ತುಂಗೇಶ್ ಚಾನಲ್ ಮಾಡಿ. ಹಂಗೆ ನನ್ನ ತಂಗಿ ಯೂಟ್ಯೂಬ್ ಚಾನಲ್ ಹೊಸದಾಗಿ ಓಪನ್ ಮಾಡಿದ್ದಾಳೆ, ಶಿಲ್ಪಾ ಮಾದೇಸ್ವಾಮಿ ಅಂತಿದೆ. ಅವ್ರದ್ದು ಅಕೌಂಟ್ನ ಫಾಲೋ ಮಾಡಿ. ಥ್ಯಾಂಕ್ ಯು, ಬಾಯ್.